ಅವನು ಕೂಡ ಇವತ್ತೇನೋ ನಿರ್ಧಾರ ಮಾಡ್ಕೊಂಡೇ ಬಿಟ್ಟಿದ್ದೀನಿ, ಮಾತಾಡ್ತೀನಿ ಅಂತ ಹೇಳ್ದ. ಅದೇನು ಮಾಡ್ತಾನೋ ಏನೋ. ಹೌದು ಅತ್ತೆ, ಇವತ್ತೆಲ್ಲರ ಮುಂದೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ. ಹಾಯ್ ಅಮೃತ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ ಮೇಡಮ್. ಹಾಯ್ ಸರ್. ಹಾಯ್ ಮ್ಯಾಮ್, CSR ಫೈಲ್ ಫಂಡಿಗೆ ನಿಮ್ದೊಂದು ಸೈನ್ ಬೇಕಾಗಿತ್ತು. ಏನು ರಮೇಶ್, ಆಫೀಸ್ ಕೆಲಸನ ಫಂಕ್ಷನಿಗೆ ತೊಗೊಂಡು ಬಂದಿದ್ದೀರಾ? ಯಾರಾದರೂ ನೋಡಿದ್ರೆ ಇವಳು ಎಂಥ ಕೆಟ್ಟ ಬಾಸು ಅಂತ ಅನ್ಕೋತಾರೆ. ಅಯ್ಯೋ ಹಾಗೇನಿಲ್ಲ ಮೇಡಮ್, ಈ ಫೈಲು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಮೂವ್ ಮಾಡಬೇಕಾಗಿತ್ತು. ಹೇಗಿದ್ರೂ ಇಲ್ಲಿ ಬರೋದಿತ್ತಲ್ಲ, ಅದಕ್ಕೆ ತಂದುಬಿಟ್ಟೆ. ಸರಿ ಹೋಯ್ತು. ಸೈನ್ ಮಾಡಬೇಕಾ? ನನಗೆ ಕೊಡಿ, ಮಾಡ್ತೀನಿ. ಹೌದು ಅತ್ತೆ, ಅಮ್ಮು ಅಕ್ಕ ನಿಮ್ಮ ಸೈನ್ನ ಸಖತ್ತಾಗಿ ಹಾಕ್ತಾಳೆ. ಚಿಕ್ಕ ವಯಸ್ಸಿಂದನೂ ಅವಳು ನಿಮ್ಮನ್ನು ಇಮಿಟೇಟ್ ಮಾಡ್ತಿದ್ಲು. ಏ ಕಳ್ಳಿ, ನನ್ನ ಸೈನ್ನ ಫೋರ್ಜರಿ ಮಾಡ್ತೀಯ ನೀನು? ಈಗಲೂ ಕಾಲ ಮಿಂಚಿಲ್ಲ ಅಮ್ಮ. ನೀನು ಬಂದು ಕಂಪ್ನಿ ಜಾಯ್ನ್ ಆಗಬಹುದು. ನೀನು ಆವಾಗ ಫೋರ್ಜರಿ ಸೈನ್ ಮಾಡಬೇಕಾಗಿಲ್ಲ, ಎಲ್ಲ ನಿಂದೇ ಅಥಾರಿಟಿ. ಕರೆಕ್ಟು ಮೇಡಮ್, ನಿಮಗಿರೋ ಟ್ಯಾಲೆಂಟ್ಗೆ ನೀವು ದೇವಕಿ ಮೇಡಮ್ ಥರನೇ ಆಗ್ತೀರಾ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಮೇಡಮ್? ಸರ್ ಜೊತೆ ಸೇರಿಕೊಂಡು ಹೊಸ ಹೊಸ ವೆಂಚರ್ಸ್ ಏನಾದರೂ ಸ್ಟಾರ್ಟ್ ಮಾಡ್ತೀರಾ, ಅಥವಾ ಹಳ್ಳಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತೀರಾ? ಅಮೃತ ಏನೇ ಮಾಡಿದ್ರು ಸರಿಯಾಗಿ ನಿರ್ಧಾರ ಮಾಡಿರ್ತಾಳೆ. ನೀವು ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಆದಿ, ಏನೇ ನಿಂದು ಒಳ್ಳೆ ಬೇತಾಳ ಥರ ಹಿಂದೆನೆ ಬರ್ತೀಯಲ್ಲ? ಏನಂದೆ? ಒಳ್ಳೆ ಬೇತಾಳ ಥರ ಇದಲ್ಲ, ಆಗ್ಲೇ ಅಲ್ಲೇನಂದೆ? ನಾನೇನಂದೆ? ಎಲ್ರು ಕಣ್ಣಲ್ಲೂ ನೀರು ಹಾಕಿಸ್ತೀನಿ ಅಂತ ಹೇಳಿ ವೇಟ್ ಅಂಡ್ ಸಿ ಅಂದ್ಯಲ್ಲ, ಏನದು? ಅದೆಲ್ಲ ಹೇಳೋಕ್ಕಾಗಲ್ಲ. ಅದಿ ತಮಾಷೆ ಮಾಡ್ಬೇಡ. ಯಾರು ನಾನಾ? ನನ್ನ ನೋಡಿದ್ರೆ ತಮಾಷೆ ಮಾಡ್ತಾ ಇರೋ ಥರ ಅನಿಸ್ತಾ ಇದೆಯಾ? ಎಲ್ಲರೂ ನನ್ನ ಹತ್ರ ಬಂದು ಹಲ್ಕಿರ್ಕೊಂಡು ಕಂಗ್ರ್ಯಾಚುಲೇಷನ್ಸ್ ಆದಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಿದ್ರೆ ತಲೆ ಮೇಲೆ ಆ್ಯಪಲ್ ಇಟ್ಟು ಕತ್ತಿ ಎಷ್ಟೋ ಥರ ಫೀಲ್ ಆಗ್ತಾ ಇದೆ. ತಮಾಷೆ ಅಂತೆ ತಮಾಷೆ. ಆದಿ, ಕಾಮ್ ಡೌನ್. ಇದೆಲ್ಲ ಇನ್ನು ಸ್ವಲ್ಪ ಹೊತ್ತಷ್ಟೆ. ಸ್ವಲ್ಪ ಹೊತ್ತಂದ್ರೆ ಏನರ್ಥ? ಲುಕ್, ನನ್ನ ಪ್ಲ್ಯಾನ್ನೆಲ್ಲ ನಿನ್ನ ಹತ್ರ ಹೇಳೋಕ್ಕಾಗಲ್ಲ. ಸಾರಿ ಬಟ್ ನಾಟ್ ಸಾರಿ. ಹೋಗ್ತಾ ಇದೆ. ಆದಿ, ಕೂಗ್ಬೇಡ. ನನ್ನ ಹೆಸರನ್ನ ಹೀಗೆ ಕರೆಯೋ ರೈಟ್ಸ್ ನಿಮ್ಗೆ ಯಾರೂ ಕೊಟ್ಟಿಲ್ಲ. ಆದಿ ನೋಡು, ನೀನು ಹೀಗೆ ಏನೋ ಒಂದು ಮಾಡಕ್ಕೆ ಹೋಗಿನೇ ಪ್ರತಿಯೊಬ್ಬರ ಲೈಫು ಹಾಳಾಗ್ತಿದೆ. ಮೊದಲು ನಿಮ್ಮ ಅಕ್ಕನ ಮದುವೆಲಿ, ಆಮೇಲೆ ನಮ್ಮ ಮದುವೆಲಿ. ನಮ್ಮ ಮದುವೆನ ನನಗೆ ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವಾಗ ಏನು ಮಾಡಕ್ಕೆ ಹೊರಟಿದ್ಯಾ? ಮಾಡಿರೋದನ್ನೆಲ್ಲ ಸರಿ ಮಾಡಕ್ಕೆ ಹೊರಟಿದ್ದೀನಿ. ಅಂದರೆ ಅದನ್ನೇ ವೆಯ್ಟ್ ಆ್ಯಂಡ್ ವಾಚ್ ಅಂದಿದ್ದು. ಆದಿ, ನಿಂತ್ಕೋ. ಸಾರಿ ಅಮ್ಮ, ಅದು ಆದಿ. ಲಕ್ಷ್ಮಿ, ಒಂದು ನಿಮಿಷ. ಆದಿ ತಗೊಳ್ತಾ ಇರೋ ನಿರ್ಧಾರ ನಿಂಗೂ ಒಳ್ಳೇದು. ನೀನಂತೂ ಒಂದು ಹೆಜ್ಜೆ ಮುಂದಿಡಲಿಲ್ಲ. ಐ ಅಂಡರ್ಸ್ಟ್ಯಾಂಡ್. ನಿಮ್ಮ ತಾತನ ಮಾತಿಗೆ ಕಟ್ಬಿದ್ದಿದೆಯಲ್ವಾ? ಇವತ್ತು ಎಲ್ಲನೂ ಸರಿ ಹೋಗುತ್ತೆ. ಪರವಾಗಿಲ್ಲ ಅದಕ್ಕೆ. ನಮ್ಮ ಲಕ್ಷ್ಮೀಲಿ ಹೇಗಿರ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಆರಾಮಾಗೇ ಇದ್ದಾಳೆ ಅಲ್ವಾ? ಇದನ್ನ ಸ್ವಲ್ಪ ನಿಮ್ಮ ಅಣ್ಣಂಗೆ ಹೇಳ್ಕೊಂಬುದಾ? ಯಾಕತ್ಗೆ? ಮಗಳು ಹೇಗಿರ್ತಾಳೋ ಅಂತ ಕೊರಗ್ತಾ ಇದ್ದಾರೆ. ಅಲ್ಲ ಕುಮುದ, ಬೆಂಕಿ ಪೊಟ್ನದಂತ ಮನೆಯಿಂದ ಬಂಗ್ಲೆ ಸೇರಿದಾಳೆ ಅಂತ ಅವ್ರಿಗೆ ಖುಷಿ ಇಲ್ಲ. ಅವ್ರ ಅತ್ತೆ ಏನೋ ಅವಳ ಹತ್ರ ಮಾತಾಡ್ತಿಲ್ವಂತೆ ಅಂತ ಫೀಲಿಂಗು. ಅದು ಒಂಥರ ಸರಿನೇ. ಏನ್ ಸರಿ? ಅಲ್ಲ ಕುಮುದ, ಈಗ ನೀನು ಮತ್ತೆ ಯಶೋದಕ್ಕ ಅಮೃತನ ಎಷ್ಟೊತ್ತ ಮಾತಾಡ್ಸ್ತೀರಾ? ನಾವು ಚೆನ್ನಾಗೇ ಮಾತಾಡಿಸ್ತೀವಪ್ಪ. ನೀನ್ ಚೆನ್ನಾಗೆ ಮಾತಾಡ್ಸ್ತೀಯಾ, ಆದ್ರೆ ನೀವು ಮಾತಾಡ್ಸಿದಾಗ ಅವಳು ಹೇಗೆ ಮಾತಾಡ್ತಾಳೆ? ಅವಳೆಲ್ಲಿ ಮಾತಾಡ್ತಾಳೆ? ನಾವು ಏನೇ ಕೇಳಿದ್ರು ಹೌದು ಇಲ್ಲ ಅಂತ ತಲೆ ಅಳ್ಳಾಡಿಸ್ತಾಳಷ್ಟೇ ಅಲ್ವಾ? ಅದೇ
ದುಡ್ಡು ಇರೋರ್ಗೂ ಇಲ್ಲದೆ ಇರೋರ್ಗೂ ಇರೋ ವ್ಯತ್ಯಾಸ. ಮನಿ ಇದ್ದಷ್ಟು ಮಾತು ಕಮ್ಮಿ, ಗೊತ್ತಾ? ಹಾಗಾದ್ರೆ ಇನ್ಮೇಲೆ ನಾನು ನೀನು ಸ್ವಲ್ಪ ಕಡಿಮೆನೆ ಮಾತಾಡೋಣದಕ್ಕೆ. ಅಯ್ಯೋ, ನನಗೇನು ಚಿಂತೆ ಇಲ್ಲಪ್ಪ. ನನ್ನ ಮಗಳು ದೊಡ್ಡ ಮನೆ ಸೊಸೆ ಆಗಿದ್ದಾಳೆ. ಅಲ್ಲಿ ನೋಡು, ನಮ್ಮ ಅಳಿಯಂದ್ರು ಮತ್ತೆ ಲಕ್ಷ್ಮಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಲಕ್ಷ್ಮಿ 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 ಬಾರಿ ಇಲ್ಲಿ ಬಾಯ್. ಅಯ್ಯೋ 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 ಅಯ್ಯೋ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಗೊಂಬೆ ಗೊಂಬೆ ಥರ ಕಾಣಿಸ್ತಾ ಇದೆಯಾ. ಈಗಿನ್ನು ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ, ನೀನೇ ಬಂದೆ ನೋಡು. ಹೌದಾ? ಏನಂತಮ್ಮ? ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ಹೌದು ಪುಟ್ಟ, ಇವತ್ತು ನೀನು ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ. ಇವತ್ತು ನಿನ್ನ ಮುಖದಲ್ಲಿ ಮದುವೆ ಕಳೆ ಬಂದಿದೆ. ಲಕ್ಷ್ಮಿ ಲಕ್ಷ್ಮಿ, ಈ ಒಡವೆಗಳೆಲ್ಲ ನಿಮ್ಮ ಮಾವನವ್ರು ಮಾಡಿಸ್ಕೊಟ್ರೇನೆ? ಇನ್ನೇನು, ನೀವು ಹಾಕಿ ಕಳಿಸಿದ್ರ ಅದಕ್ಕೆ? ಕುಮುದ, ಬರೀ ಲಕ್ಷ್ಮಿ ಮಾತ್ರ ಇಷ್ಟು ಒಡವೆಗಳನ್ನು ಹಾಕ್ಕೊಂಡು ಶ್ರೀಮಂತರ ಮನೆಯಲ್ಲಿ ಮೆರೆದ್ರೆ ಸಾಕಾ? ನನ್ನ ಮಕ್ಕಳು ಮೇಘ ಶ್ಯಾಮ ಅವರು ಇದೆಲ್ಲ ಉಡೋದು ತೊಡೋದು ಬೇಡವಾ? ಲಕ್ಷ್ಮಿ ಪುಟ್ಟ, ತುಂಬ ಖುಷಿ ಆಯಿತು ಕಣಮ್ಮ. ಮೊದಲ ನಮಗೆ ತುಂಬಾ ಆತಂಕ ಆಗಿತ್ತು. ಈಗ ನೋಡು, ಒಳ್ಳೆ ಮನೆ ಸೇರಿದೆಯಾ. ನಮ್ಗಿನ್ನೇನು ಬೇಕು ಹೇಳು? ಮಕ್ಕಳು ನೆಮ್ಮದಿಯಾಗಿದ್ರೇ ಅಲ್ವಾ ಅಪ್ಪ ಅಮ್ಮನೂ ನೆಮ್ಮದಿಯಾಗಿರೋದು. ನಿಜನೇ, ಮಕ್ಕಳು ನೆಮ್ಮದಿಯಾಗಿದ್ದರೆ ಅಪ್ಪ ಅಮ್ಮನಿಗೆ ನೆಮ್ಮದಿ. ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಮೊದಲು ಯೋಚನೆ ಮಾಡಬೇಕು. ಆದಷ್ಟು ಬೇಗ ಮಾತಾಡಿ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ದೊಡ್ಡಮ್ಮ, ಒಂದು ನಿಮಿಷ ಬರ್ತೀನಿ. ಒಂದು ನಿಮಿಷನೂ ಗಂಡನ್ ಬಿಟ್ಟು ಇರ್ತಿಲ್ವಲ್ಲ ಈ ಹುಡುಗಿ. ಗಂಡನಿಂದ ಹೆಂಡತಿ ಕುರಿಮರಿ ತರ ಹೋಗ್ತಿದ್ದಾಳೆ. ಗಂಡ ಕುರಿ ಥರ ಇದ್ರೆ ಹೆಂಡತಿ ಮರಿ ಥರನೇ ಹೋಗೋದು. ಕಿರ್ಬನ್ ಥರ ಇದ್ರೆ ಯಾರು ಹೋಗ್ತಾರೆ? ಅದ್ಗೆ ಯಾರು ನಮ್ಮಣ್ಣನ ಕಿರುಬ ಅಂತಿದ್ದೀರಾ? ಇಲ್ಲ ರೀ, ನಾನು ನಿಮಗೇನೋ ಹೇಳ್ತಾ ಇಲ್ಲ, ಸುಮ್ಮನೆ ಉದಾಹರಣೆ ಹೇಳ್ದೆ ಅಷ್ಟೇ. ಕುಮುದ, ನೀನು ಒಂದೊಂದ್ಸಲ ಅದೇನೋ ಬೇಕು ಅಂತಲೇ ಮಾತಾಡ್ತೀಯೋ ಅಥವಾ ಗೊತ್ತಿಲ್ಲದೆ ಮಾತಾಡ್ತೀಯೋ, ನನಗಂತೂ ಒಂದು ಅರ್ಥನೇ ಆಗಲ್ಲ ಕಣಮ್ಮ. ಸುಮ್ಮನೆ ನಮ್ಮ ಅಣ್ಣನ ಕಾಲಿ ಎಳಿಯೋಣ ಅಂತ ತಮಾಷೆ ಮಾಡಿದ್ದಕ್ಕೆ ಡಿಸ್ಟರ್ಬ್ ಮಾಡದ್ನ? ಅರೆ, ಯಾಕೆ ಎಲ್ರು ಇಲ್ಲಿ ನಿಂತ್ಕೊಂಡಿದ್ದೀರಾ? ನಾವು ಸ್ಟೇಜ್ ಹತ್ರನೇ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಏನ್ ಮಾಡೋದು, ಮತ್ತಲ್ಲೇನಾದ್ರೂ ಕಳೆದು ಹೋಗಿ ಪಾಪ ನಿಮಗ್ ಬ್ಯಾಗ್ ಚೆಕ್ ಮಾಡೋ ಶ್ರಮ ಬೇಡ ಅಲ್ವಾ, ಅದಕ್ಕೆ ಇಲ್ಲೇ ನಿಂತಿದೀವಿ.